ಇನ್ನು ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ರಾಯಚೂರಿನ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕ ಇದು. 4ನೇ ಘಟಕದಲ್ಲಿನ ಟಿಸಿ ಹಾಗೆ ಜನರೇಟರ್ ಸುಟ್ಟು ಭಸ್ಮ ಆಗಿದೆ. 4ನೇ ಘಟಕದ ಬಾಯ್ಲರ್ ಟ್ಯೂಬ್ ಬದಲಿಸುವಾಗ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ರೀಸ್ಟಾರ್ಟ್ ಮಾಡುವಂತ ವೇಳೆ ಬೆಂಕಿ ಹೊತ್ತಿ ಉರಿದಿದೆ. ಏಪ್ರಿಲ್ 13ರ ತಡರಾತ್ರಿ ಟಿಸಿ ಜನರೇಟರ್ ಬೆಂಕಿಗಾಹುತಿಯಾಗಿದೆ. ಶಕ್ತಿನಗರದ ಆರ್ಟಿಪಿಎಸ್ ಉತ್ಪಾದನಾ ಘಟಕದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇದೆ ನೋಡಿ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವಂತಹ 4ನೇ ಘಟಕ ಇದು. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಭೀಮೇಶ್ ಕೊಡ್ತಾ ಹೋಗ್ತಾರೆ. ಭೀಮೇಶ್, ಇದೇ ಅವಘಡದಲ್ಲಿ ಏನಾದರೂ ಪ್ರಾಣಹಾನಿ ಅಥವಾ ಯಾರಿಗಾದ್ರೂ ಗಾಯಗಳಾಗಿರೋದಾಗಿದೆಯಾ? ಸದ್ಯ ಯಾವ ರೀತಿಯಾಗಿದೆ, ಇಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಘಟಕ? ಚಿತ್ರ ಸದ್ಯ ರಾಯಚೂರಿನಲ್ಲಿರ್ತಕ್ಕಂಥ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ 8 ಘಟಕಗಳಿದ್ದಾವೆ. ಆ ಪೈಕಿ 4ನೇ ಘಟಕ ಕಳೆದ 3 ತಿಂಗಳಿಂದ ತಾಂತ್ರಿಕ ದೋಷದಿಂದ ಸ್ಥಗಿತವಾಗಿತ್ತು. ಇದಾದ ಬಳಿಕ ತಜ್ಞರ ತಂಡ ಅದನ್ನು ದುರಸ್ತಿಗೊಳಿಸಿ ನಂತರ ಮೇಂಟೆನೆನ್ಸ್ ಮಾಡಿ ಇದೆ ಏಪ್ರಿಲ್ 13ರ ತಡರಾತ್ರಿ ಬಾಯ್ಲರ್ ಟ್ಯೂಬ್ ಅನ್ನ ಹಾಕಿ ನಂತರ ಅದನ್ನ ರಿಸ್ಟಾರ್ಟ್ ಮಾಡೋ ವೇಳೆ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಸಂಬಂಧಪಟ್ಟಂತೆ ನೋಡೋದಾದ್ರೆ ಬೆಂಕಿಯ ಕೆನ್ನಾಲಿಗೆಗೆ ಅಲ್ಲಿದ್ದಂತಹ ಟಿಸಿ ಹಾಗೂ ಜನರೇಟರ್ ಹೊತ್ತಿ ಉರಿದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರ ತಂಡ ಸದ್ಯ ಮುಂದಿನ ಹಂತದ ಒಂದು ದುರಸ್ತಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿರ್ಬೋದು, ಜೊತೆಗೆ ಪ್ರಾಣಹಾನಿ ಮತ್ತು ಗಾಯ ಯಾವುದೂ ಕೂಡ ಸಂಭವಿಸಿಲ್ಲ. ಬದಲಾಗಿ ಅಗ್ನಿ ಅವಘಡದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿ ಏನು ಸಮಯ ಪ್ರಜ್ಞೆಯಿಂದ ದೊಡ್ಡ ಅವಘಡ ತಪ್ಪಿದೆ. ಸದ್ಯ ಈ ಒಂದು 4ನೇ ಘಟಕ 210 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ಆ ಒಂದು ವಿದ್ಯುತ್ ಉತ್ಪಾದನೆಗೆ ಹಿನ್ನಡೆ ಆಗಿದೆಯಾ ಅನ್ನುವಂಥದ್ದನ್ನು ಹೊರತುಪಡಿಸಿದ್ರೆ ಮತ್ತೆ ಬೇರೆ ಯಾವುದೇ ಸದ್ಯ ಸಮಸ್ಯೆ ಆಗಿಲ್ಲ. ಸದ್ಯ ತಜ್ಞರ ತಂಡ ಮುಂದಿನ ಹಂತದ ದುರಸ್ತಿ ಕಾರ್ಯದಲ್ಲಿ ತೊಡಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಭೀಮೇಶ್ ಮಾಹಿತಿಗಾಗಿ.